ಎಲ್ಲ ಮಕ್ಕಳಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾನು ಈ ದಿನ 7ನೇ ತರಗತಿಯ 7ನೇ ಪಾಠ ಆದಂತಹ ಬಿಲ್ಲ ಹಬ್ಬ ಈ ನಾಟಕವನ್ನು ನಾನು ಈ ದಿನ ನಿಮಗೆ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ನಾಗರತ್ನ ಮಿಸ್. ಮಕ್ಕಳೇ, ಚಿತ್ರದಲ್ಲಿರೋಂಥ ಕೃಷ್ಣನ ಬಗ್ಗೆ ನಿಮಗೆ ಗೊತ್ತಿದೆ, ಹೌದಾ? ಹಾಗಾದರೆ ಕೃಷ್ಣನ ಒಂದು ಪೂರ್ವಕಥೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಕೃಷ್ಣನ ತಂದೆ ಯಾರು, ತಾಯಿ ಯಾರು, ಅವರ ಸೋದರ ಮಾವ ಯಾರು, ಅವರ ಒಂದು ಬಾಲ್ಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ನಿಮಗೊಂದು ಕಥೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮಥುರೆಯ ರಾಜನಾದ ಕಂಸ ಅಂದರೆ ಕೃಷ್ಣನ ಸೋದರ ಮಾವ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು. ಆಗ ಅಶರೀರವಾಣಿಯೊಂದು, ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಕಾರಣನಾಗುತ್ತಾನೆಂದು ಭವಿಷ್ಯ ನುಡಿಯಿತು. ಇದರಿಂದ ಕೋಪಗೊಂಡಂತಹ ಕಂಸ ತಂಗಿಯನ್ನು ಕೊಲ್ಲಲು ಮುಂದಾಗ್ತಾನೆ ಮತ್ತು ಸಿದ್ಧನಾಗ್ತಾನೆ. ಆದರೆ ಆಗ ವಸುದೇವ ಅಡ್ಡ ಬಂದು, ದೇವಕಿಯ ಗರ್ಭದಲ್ಲಿ ಹುಟ್ಟುವಂಥ ಎಲ್ಲ ಮಕ್ಕಳನ್ನು ನನಗೆ ಒಪ್ಪಿಸ್ತೀನಿ ಅಂತೇಳಿ ಮಾತು ಕೊಡ್ತಾನೆ. ಆಗ ಆ ಗಂಡ ಹೆಂಡತಿ ಇಬ್ಬರನ್ನು ವಸುದೇವ ಮತ್ತು ದೇವಕಿಯನ್ನು ಸೆರೆಯಲ್ಲಿ ಬಂಧನದಲ್ಲಿ ಇಡ್ತಾನೆ. ವಸುದೇವ ಕೊಟ್ಟ ಮಾತಿನಂತೆ ಎಲ್ಲ ಮಕ್ಕಳನ್ನು ಕಂಸನಿಗೆ ತಂದು ಒಪ್ಪಿಸ್ತಾನೆ. ಆದರೆ ಕಂಸ ಆ ಎಲ್ಲ ಮಕ್ಕಳನ್ನು ನಿರ್ದಯವಾಗಿ ಕೊಲ್ತಾನೆ. ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ನಾರಾಯಣನು ಜನಿಸ್ತಾನೆ. ಅವನೇ ಶ್ರೀಕೃಷ್ಣ. ಶ್ರೀಮನ್ನಾರಾಯಣ ಜನಿಸಿ ತನ್ನನ್ನು ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿಲಿನಲ್ಲಿಡಬೇಕೆಂದು ವಸುದೇವನಿಗೆ ತಿಳಿಸ್ತಾನೆ. ಆಗ ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟರು. ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ನೆಗೆದು, ನಿನ್ನನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಯಿತು. ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದ. ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊಲ್ಲಕ್ಕಾಗಲ್ಲ. ಆಗ ಅವನನ್ನು ಕೊಲ್ಲೋಕ್ಕೆ ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕಿವಿಗೆ ಬೀಳತೊಡಗಿದವು. ಹಾಗಾಗಿ ಮಥುರಾ ನಗರದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಈ ಬಿಲ್ಲ ಹಬ್ಬದ ಸಂದರ್ಭದಲ್ಲಿ ಕೃಷ್ಣನನ್ನು ಆಹ್ವಾನಿಸಿ ಕೊಲ್ಲಲು ನಡೆಸುವ ಸಂಚು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ತಾ ಹೋಗೋದು. ಈ ಪಾಠಕ ಒಂದು ನಾಟಕವಾಗಿ ಕೂಡ ನಮಗೆ ಮೂಡಿ ಬರ್ತಾ ಇದೆ. ಹಾಗಾದರೆ ಮಕ್ಕಳ ಇನ್ನೇನು ತಡ, ನಾವು ಕೃಷ್ಣನ ಒಂದು ಲೀಲೆಗಳು ಯಾವ ರೀತಿ ಇದ್ವು, ಅವನು ಕೊಲ್ಲಕ್ಕೆ ಬಂದವ್ರನ್ನೆಲ್ಲ ಯಾವ ರೀತಿ ಕೊಲ್ತಾ ಇದ್ದ, ಮತ್ತು ಇಲ್ಲಿ ನಾಟಕಗಳಲ್ಲಿ ಪೌರಾಣಿಕ ಒಂದು ನಾಟಕ ಆ ವಸ್ತುಗಳಲ್ಲಿ ಒಂದು ನಾಟಕದ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ತಾ ಹೋಗೋದು. ಇದಕ್ಕೆ ನಾವು ಮಹಾಭಾರತದ ಕಥೆಗಳನ್ನ ನಾವು ಯುಗಮಾನದಲ್ಲಿ ಕೂಡ ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ರಾಜರ ಅಧಿಕಾರಶಾಹಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಅದರಲ್ಲಿ ಭಯ, ತಲ್ಲಣ, ಶೌರ್ಯ ಪ್ರದರ್ಶನ ಇಲ್ಲಿ ಈ ಚಿತ್ರದಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಅದೇ ಥರ ಈ ಪಾಠದಲ್ಲೂ ಕೂಡ ನಾವು ಏನು ಮಾಡ್ತಾ ಹೋಗ್ಬೋದು, ಈ ಪಾಠದಲ್ಲಿ ನಾವು ತಿಳಿತಾ ಹೋಗೋದು ಅದೇ ಬಿಲ್ಲ ಹಬ್ಬ ನಾಟಕ 7ನೇ ತರಗತಿಯಲ್ಲಿ ಬರುವಂಥ ಒಂದು 7ನೇ ಪಾಠ ಆಗಿದೆ, ಹೌದಾ? ಹಾಗಾದರೆ ಈ ಪಾಠವನ್ನು ಬರೆದಂತಹ ಕೃತಿಕಾರರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅವರೇ ಯಾರು ಅಲ್ಲ, ನಮ್ಮ ಎಚ್.ಎಸ್. ವೆಂಕಟೇಶ ಮೂರ್ತಿ. ಇವರೇ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು 1944ರಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ಜನಿಸಿದರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿದ್ದಂಥವರು. ಇವರು ಬಹುಮುಖ ಪ್ರತಿಭೆಯ ಸಾಹಿತಿ ಅಂತಲೂ ಕೂಡ ಕರಿತಾ ಇದ್ರು ಇವ್ರನ್ನ. ಇವರು ಹಲವಾರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಇವರು ರಚಿಸಿರುವ ಸಿಂದಾಬಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಋತುವಿಲಾಸ, ಎಷ್ಟೊಂದು ಮುಗಿಲು, ಅಮೆರಿಕಾದಲ್ಲಿ ಬಿಲ್ಲ ಹಬ್ಬ, ಭೂಮಿಯೂ ಒಂದು ಆಕಾಶ ಮೊದಲಾದವು ಕವನ ಸಂಕಲನಗಳಾಗಿವೆ. ಅದೇ ಥರ ಪ್ರಮುಖ ನಾಟಕಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಒಂದು ಸೈನಿಕ ವೃತ್ತಾಂತ, ಕತ್ತಲೆಗೆ ಎಷ್ಟೊಂದು ಮುಖ, ಚಿತ್ರಪಟ, ಅಳಿಲು, ರಾಮಾಯಣ, ಸುಣ್ಣದ ಸುತ್ತು, ಊರ್ಮಿಳಾ, ಹೂವಿ,
ಮತ್ತು ಸಂಧಾನ ಮೊದಲಾದ ನಾಟಕಗಳನ್ನು ಕೂಡ ರಚನೆ ಮಾಡಿದರೆ ಇವರಿಗೆ 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಋತುವಿಲಾಸ ಅನುವಾದಿತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಕೂಡ ಲಭಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರು ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಬಗೆಗೆ ಸಂಶೋಧನೆ ನಡೆಸಿ PhD ಪದವಿಯನ್ನು ಪಡೆದಿದ್ದಾರೆ. ಪೌರಾಣಿಕ ಪಾತ್ರವಾದ ಕಂಸ ಅಧಿಕಾರಶಾಹಿ ವ್ಯಕ್ತಿತ್ವ ಒಂದು ಸಂಕೇತ. ಅಧಿಕಾರಕ್ಕಾಗಿ ಅರಮನೆಗಳಲ್ಲಿ ನಡೆಯುವಂಥ ಕಾರಸ್ಥಾನಗಳು, ಅಧಿಕಾರಸ್ಥರ ಆತಂಕ, ತಲ್ಲಣ, ಭಯಗಳು ನಿಚ್ಚಳವಾಗಿ ವ್ಯಕ್ತವಾಗಿವೆ. ಇಲ್ಲಿ ಅಂತಸ್ತಿಗಾಗಿ, ಅಧಿಕಾರಕ್ಕಾಗಿ ರಕ್ತ ಸಂಬಂಧವನ್ನೇ ಕಳೆದುಕೊಂಡು ಒಂದು ಸ್ವಭಾವವನ್ನು ಅವನಲ್ಲಿ ಕಾಣಬಹುದು. ಅದೇ ಥರ ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಮಥುರಾ ನಗರದಲ್ಲಿ ಬಿಲ್ಲ ಹಬ್ಬದ ನೆಪ ಮಾಡಿ ಸಂಚು ನಡೆಸುವಂತಹ ನಾಟಕದ ಒಂದು ವಸ್ತುವನ್ನು ಕಾಣ್ತಬಹುದು. ಅದೇ ಥರ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾಟಕದ ಸಂಭಾಷಣೆಯ ಮೊನಚು, ವ್ಯಂಗ್ಯಭರಿತ ಹಾಸ್ಯ ಓದುಗರ ಮನವನ್ನು ಸೆಳೀತಾ ಇದೆ. ಮಕ್ಕಳೇ, ನೀವೆಲ್ಲ ನೋಡ್ತಾ ಇರ್ಬೋದು, ಕಾವ್ಯಗಳಲ್ಲಿ ನಾಟಕ ಕೂಡ ಒಂದು ರಮ್ಯವಾದದ್ದು. ನಾಟಕವು ಪ್ರಧಾನವಾದಂಥ ದೃಶ್ಯ ಮಾಧ್ಯಮ ಮತ್ತು ಜೀವಂತಿಕೆ. ಅದರ ಒಂದು ನಟರು ತಮ್ಮ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಅಭಿನಯದಿಂದ ಸಹೃದಯರ ಮನ ಗೆಲ್ಲುವ ಮೂಲಕ ಮನೋರಂಜನೆಯನ್ನು ನೀಡುವುದಲ್ಲದೆ ತಮ್ಮ ಸಂಭಾಷಣೆಗಳ ಮೂಲಕ ಪ್ರೇರಕರ ರಸಭಾವಗಳನ್ನು ಉದ್ದೀಪನಗೊಳಿಸುತ್ತಾರೆ. ಜೊತೆಗೆ ಅವರ ಮನಪರಿವರ್ತನೆಗೆ ಅಂತಃಕರಣವನ್ನು ಕಲಕಿ ಮನಪರಿವರ್ತನೆಗೆ ಅನುವು ಮಾಡಿಕೊಡ್ತಾರೆ. ಆ ನಾಟಕಗಳಲ್ಲಿ ಆಯಾಯ ಕಾಲಮಾನದ ಸಾಮಾಜಿಕ, ರಾಜಕೀಯ ವ್ಯವಸ್ಥೆಗಳ ಕೈಗನ್ನಡಿಯಾಗಿದೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಅದೇ ಥರ ಇಲ್ಲಿ ಏನು ಮಾಡ್ತಾಯಿದ್ದೀರಿ, ರಾತ್ರಿ ಒಂದು ಕಂಸನ ಒಂದು ಮಹಾರಾಜನ ಆಸ್ಥಾನದಲ್ಲಿ ಮಾಡ್ತಿರೋ ಅಂಥ ಒಂದು ನಾಟಕವನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಪಾತ್ರಧಾರಿಗಳು ಕೂಡ ಬರ್ತಾ ಇದ್ದಾರೆ. ಯಾರಪ್ಪ ಪಾತ್ರಧಾರಿಗಳು ಅಂತ ನಾವು ಕಾಣ್ತಾ ಹೋಗ್ಬೋದು. ಕಂಸ ಬರ್ತಾನೆ. ಕಂಸ ಅಂದರೆ ಮಥುರಾ ನಗರದ ಯದುವಂಶದ ಮಹಾರಾಜನಾದ ಉಗ್ರಸೇನನ ಮಗ ಆಗಿರ್ತಾನೆ. ಇವನು ಉಗ್ರಸೇನನ ರಾಣಿ ಒಮ್ಮೆ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ದ್ರುಮಿಲನೆಂಬ ರಾಕ್ಷಸ ಮೋಸದಿಂದ ಉಗ್ರಸೇನನ ರೂಪದಲ್ಲಿ ಬಂದು ಕಂಸನ ಹುಟ್ಟಿಗೆ ಕಾರಣ ಆಗ್ತಾನೆ. ಅದು ನಿಜ ಗೊತ್ತಾದ ಮೇಲೆ ರಾಣಿಯು ಶಾಪವನ್ನು ಕೊಡ್ತಾಳೆ. ನಿನ್ನ ದುರ್ನಟದಿಂದ ಜನಿಸಿದವನು ಯದುವಂಶದಿಂದಲೇ ಸಾಯಲಿ ಅಂತೇಳಿ ಶಾಪ ಕೊಡ್ತಾಳೆ. ಅದೇ ಥರ ಪೂತನಿ ಅಂದರೆ ಇವರು ರಾಕ್ಷಸರ ಪರಿವಾರ, ಕಂಸನ ಪರಿವಾರಕ್ಕೆ ಸೇರಿದ ಒಬ್ಬ ರಾಕ್ಷಸಿ. ಈಕೆ ಸುಂದರ ವೇಷ ಸ್ತ್ರೀ ಆಗಿರ್ತಾಳೆ. ಅದೇ ಥರ ನಂದನ ಮನೆಯಲ್ಲಿ ಹೋಗು ಅಲ್ಲಿ ಕೃಷ್ಣನಿಗೆ ವಿಷಪೂರಿತ ಹಾಲೊಡಲು ತೊಡಗಿದಾಗ ಕೃಷ್ಣ ಆಕೆಯ ಜೀವವನ್ನೇ ಇರ್ತಾನೆ. ಪೂತನಿ ಕೂಗುತ್ತಾ ಭಯಂಕರ ರಾಕ್ಷಸಿಯ ರೂಪವನ್ನು ತಾಳಿ ಪ್ರಾಣ ಬಿಡ್ತಾಳೆ. ಶಕಟ ಅನ್ನೋ ಬರ್ತಾನೆ. ಶಕಟ ಅನ್ನೂ ಕೂಡ ಕಂಸನ ಪರಿವಾರಕ್ಕೆ ಸೇರಿದ ಒಬ್ಬ ರಾಕ್ಷಸ. ಇವನು ಕಂಸನ ಆಜ್ಞೆಯಂತೆ ಬಂಡಿ ಅಂದರೆ ಶಕಟನ ಒಂದು ಬಂಡಿಯ ರೂಪ ಹೊಂದಿ ಗೋಕುಲದಲ್ಲಿ ಬಾಲಕೃಷ್ಣನನ್ನು ಕೊಲ್ಲಲು ಹೋಗ್ತಾನೆ. ಕೃಷ್ಣನ ಅಂಗಾರ ಹೊಡೆತದಿಂದ ಮುರಿದು ಬಿದ್ದು ತನ್ನ ನಿಜ ರೂಪವನ್ನು ಹೊಂದಿ ಅಲ್ಲಿಯೇ ಕೂಡ ಸಾವನ್ನಪ್ತಾನೆ. ಅದೇ ಥರ ತೃಣವರ್ತ ಬರ್ತಾನೆ. ತೃಣವರ್ತ ಯಾರು? ಕಂಸನ ಅನುಚರ ರಾಕ್ಷಸರಲ್ಲಿ ಒಬ್ಬ. ಕಂಸನ ಆಜ್ಞೆಯಂತೆ ಬಿರುಗಾಳಿಯ ರೂಪದಲ್ಲಿ ಬಂದು ಒಂದು ಯಶೋದೆ ಮಲಗಿದ್ದ ಆ ಮಗುವನ್ನು ಆಕಾಶಕ್ಕೆ ಹಾರಿಕೊಂಡು ಹೋಗ್ತಾನೆ. ಕೊನೆಗೆ ಕೃಷ್ಣನ ಭಾರವನ್ನು ತಳಲಾರದೆ ಆತ ವೇಗವಾಗಿ ತೆಗೆಸಿ ಮಗುವನ್ನು ಕೆಳಕ್ಕೆ ಬೀಳಲು ಯತ್ನಿಸ್ತಾನೆ. ಅದೇ ಥರ ಕೃಷ್ಣ ರಾಕ್ಷಸರ ಕುತ್ತಿಗೆಯನ್ನು ಬಲವಾಗಿ ಹಿಡಿದು ಒಂದು ಸಲ ಗುದ್ದಿದೊಡನೆ ತೃಣಾವರ್ತ ತನ್ನ ನಿಜ ರೂಪವಾಗಿ ಸತ್ತೋಗ್ತಾನೆ. ಅದೇ ಥರ ಧೇನುಕನು ಕೂಡ ರಾಕ್ಷಸರಲ್ಲಿ ಕೂಡ ಒಬ್ಬ. ಇವನೇನು ಮಾಡ್ತಾನೆ ಅಂದರೆ ಇವನು ಬೃಂದಾವನದ ಸಮೀಪದ ತಾಳವನದಲ್ಲಿ ಇರ್ತಾನೆ. ಗೋಪಾಲಕರೆಲ್ಲ ಕೃಷ್ಣ ಮತ್ತು ಬಲರಾಮರೊಂದಿಗೆ ತಾಳೆಹಣ್ಣುಗಳನ್ನು ತಿಂತಿರುವಾಗ ಕತ್ತೆಯ ರೂಪದಲ್ಲಿ ಬಂದು ಬಲರಾಮನ ಮೇಲೆ ಬಿದ್ದು ಬಿಡ್ತಾನೆ. ಆಗ ಬಲರಾಮನು ಕೃಷ್ಣನ ಸೂಚನೆಯಂತೆ ಅದರ ಇಂಗಾಲಗಳನ್ನು ಹಿಡಿದು ಗರಗರನೆ ತಿರುಗಿ ತಾಳೆ ಮರಕ್ಕೆ ಹೊಡೆದು ಕೊಲ್ತಾನೆ. ಆಗ ನಿಜ ರೂಪ ತಾಳಿ ಧೇನುಕನು ಕೂಡ ಸತ್ತೋಗ್ತಾನೆ. ಇಲ್ಲಿ ಗೋವರ್ಧನ ಬೆಟ್ಟ, ಇದು ಕೃಷ್ಣನು ತನ್ನ ಕಿರುಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿರುವ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಿ, ಹೌದಾ? ಹಾಗಾದರೆ ಗೋವರ್ಧನ ಪರ್ವತ ಎಲ್ಲಿತ್ತು ಅನ್ನೋದು ನಮ್ಮಲ್ಲಿ ಬಹುತೇಕ ಜನರಿಗೆ ಗೊತ್ತಿಲ್ಲ. ಅದೇ ಥರ ಗೋವರ್ಧನ ಬೆಟ್ಟ ಗಿರಿರಾಜ ವೃಂದಾವನದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಭಗವಾನ್ ಶ್ರೀಕೃಷ್ಣನ ಪ್ರಕಾರ ಗೋವರ್ಧನ ಪರ್ವತ ಅವನಿಗಿಂತ ಭಿನ್ನವಾಗಿಲ್ಲ ಎಂದು ಪವಿತ್ರ ಭಗವದ್ಗೀತೆಯಲ್ಲಿ ಕೂಡ ಕೇಳ್ತಾ ಹೋಗ್ಬೋದು. ಅದೇ ಥರ ಕೃಷ್ಣನ ಆರಾಧಕರು ಎಲ್ಲರೂ ಆತನ ವಿಗ್ರಹವನ್ನು ಪೂಜಿಸುವಂತೆಯೇ ಬೆಟ್ಟದ ಶುದ್ಧ ಬಂಡೆಗಳ
ಬೆಟ್ಟಗಳನ್ನು ಪೂಜಿಸ್ತಾರೆ. ಬೆಟ್ಟವು ಕೂಡ ಮರಳುಗಲ್ಲಿಂದ ಮಾಡಲ್ಪಟ್ಟಿದಂಥ ಒಂದು ಬೆಟ್ಟ. ಇದು 38 ಕಿಲೋಮೀಟರ್ ಸುತ್ತಳತೆಯನ್ನು ಮತ್ತು 80 ಅಡಿ ಎತ್ತರ ಇದೆ ಅಂತೇಳಿ ಕೂಡ ನಾವು ಕಾಣ್ತಾ ಹೋಗ್ಬೋದು. ಅದೇ ಥರ ಭಗವಾನ್ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಗೋವರ್ಧನ ಬೆಟ್ಟವನ್ನು ಒಂದು ಬೆರಳಿನಲ್ಲಿ ಹಿಡಿದಿಟ್ಕೊಂಡಿದ್ದ. ಅದು ಇದೇ ಗೋವರ್ಧನ ಬೆಟ್ಟ. ಭಗವಾನ್ ಕೃಷ್ಣನು ತನ್ನ ಬಾಲ್ಯದಲ್ಲಿ ಗೋವರ್ಧನ ಬೆಟ್ಟವನ್ನು ಒಂದು ಬೆರಳಿನಿಂದ ಮೇಲೆತ್ತಿ ತನ್ನ ಮಥುರಾ ಗ್ರಾಮವನ್ನು ಭೀಕರ ಮಳೆ ಮತ್ತು ಗುಡುಗು ಸಹಿತ ರಕ್ಷಿಸ್ತಾನೆ ಅಂತ ಹೇಳಿ ನಾವು ಇತಿಹಾಸದಲ್ಲಿ ಕಾಣ್ತಾ ಹೋದು. ಆದ್ದರಿಂದ ಈ ಬೆಟ್ಟವನ್ನು ಆ ಮೂಲಕ ಪವಿತ್ರವೆಂದು ಕೂಡ ಪರಿಗಣಿಸಲಾಗ್ತಾ ಇದೆ. ಮತ್ತು ಗುರುಪೌರ್ಣಿಮಾ ಗೋವರ್ಧನ ಪೂಜೆ ಆರಾಧಕರು ಪರ್ವತದ ಸುತ್ತಲೂ 23 ಕಿಲೋಮೀಟರ್ ಬರಿಗಾಲಿನಿಂದ ನಡೆದು ಭಕ್ತಿಯಿಂದ ಭೇಟಿ ನೀಡ್ತಾ ಇದ್ದಾರೆ. ಶ್ರೀಕೃಷ್ಣನು ತನ್ನ ಗ್ರಾಮವನ್ನು ಉಳಿಸಿದ ನಂತರ ಎಲ್ಲರಿಗೂ ಈ ಬೆಟ್ಟವನ್ನು ಪೂಜೆ ಮಾಡುವಂತೆ ಹೇಳ್ತಾನೆ. ಅದಕ್ಕಾಗಿ ಗೋವರ್ಧನ ಪೂಜೆ ದೀಪಾವಳಿಯ ಒಂದು ದಿನದ ನಂತರ ಇದು ಪ್ರಶಾಂತ ಒಂದು ಸ್ಥಳವಾಗಿದೆ ಅಂತಲೂ ಕೂಡ ನಾವು ಕಾಣ್ತಾ ಹೋದು. ಇಲ್ಲಿ ಚಂಡವೃಷ್ಟಿಯನ್ನುಂಟು ಮಾಡಿ ಆಗ ಕೃಷ್ಣ ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದ, ಮಳೆಯಿಂದ ಗೋವುಗಳನ್ನು ಮತ್ತು ಗೋಪಾಲಕರನ್ನು ರಕ್ಷಿಸಿದ ಅಂತ ಹೇಳಿ ನಾವು ಕಥೆಯಲ್ಲಿ ನಾವು ತಿಳ್ಕೊ. ಹಾಗಾದರೆ ಅಕ್ರೂರ ಅಂತಲೂ ಕೂಡ ಇವನು ಕೂಡ ಒಬ್ಬ ರಾಕ್ಷಸ. ಕೃಷ್ಣನ ಒಂದು ನಹುಷವಂಶಕ್ಕೆ ಸೇರಿದಂಥ ಒಂದು ಸ್ವಪಲ್ಕನ ಮಗ. ಕೃಷ್ಣನ ಅಷ್ಟಮಂತ್ರಿಗಳಲ್ಲಿ ಕೂಡ ಇವನೊಬ್ಬನಾಗಿರ್ತಾನೆ. ಕಂಸನ ಅಪ್ಪಣೆಯಂತೆ ಬಲರಾಮ ಮತ್ತು ಕೃಷ್ಣರನ್ನು ಮಥುರೆಗೆ ಕರೆತರುವಾಗ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಕ್ರೂರನಿಗೆ ಹೋಗಿ ಕೃಷ್ಣ ತನ್ನ ದಿವ್ಯ ರೂಪವನ್ನು ಇವನಿಗೆ ತೋರಿಸಿರ್ತಾರೆ ಅಂತೇಳಿ ಅವನು ಹೋಗಿ ಹೇಳ್ತಾನೆ. ಬಿಲ್ಲ ಹಬ್ಬವನ್ನು ನಡೆಸಿದರು. ಇದು ಶೌರ್ಯ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಆಗಿತ್ತು. ಕಂಸನಲ್ಲಿ ಇಂದ್ರಧನುಸ್ಸಿಗೆ ಸಮನಾದದ್ದು ಯಾವುದೂ ಇಲ್ಲ. ಅಂದರೆ ಪರಮ ವೈಭವದಿಂದ ಪ್ರತಿಷ್ಠಿತವಾದಂತಹ, ಪ್ರತಿದಿನ ಪೂಜಿಸಲ್ಪಡುತ್ತಿದ್ದಂತಹ, ಸೈನಿಕರಿಂದ ಸತತವಾಗಿ ರಕ್ಷಿಸಲ್ಪಡುತ್ತಿದ್ದ ಒಂದು ಬೃಹತ್ ಗಾತ್ರದ ಧನಸ್ಸು ಆ ಬಿಲ್ಲಿತ್ತು. ಅದು ಸಾಮಾನ್ಯರಿಗೆ ಅಲ್ಲಾಡಿಸೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆವಾಗ ದೊಡ್ಡ ಪೆಟ್ಟಿಗೆಯೊಳಗೆ ಮಲಗಿಸಿಟ್ಟಿದ್ದ ಈ ಬಿಲ್ಲನ್ನು ವರ್ಷಕ್ಕೊಮ್ಮೆ ಶೌರ್ಯ ಪ್ರದರ್ಶನಕ್ಕೆ ಕಂಸ ಬಳಸ್ತಾ ಇದ್ದ. ಆಗ ಪೆಟ್ಟಿಗೆಯೊಳಗೆ ಮಲಗಿಸಿಟ್ಟಿರುವ ಆ ಬಿಲ್ಲನ್ನು ಬಿಲ್ಲಾಳುಗಳು ತೆಗೆದು ನೇರವಾಗಿ ನಿಲ್ಲಿಸಿ ಅದನ್ನು ಎದೆ ಏರಿಸಬೇಕು. ಆ ಒಂದು ಪಂದ್ಯ ಆಗಿರುತ್ತೆ. ಈ ಪ್ರಕ್ರಿಯೆಯನ್ನು ಧನುರ್ಯಜ್ಞ ಅಥವಾ ಬಿಲ್ಲ ಹಬ್ಬ ಅಂತ ಕರೀತಿದ್ರು. ಇದನ್ನು ಚಾಣೂರ, ಮುಷ್ಟಿಕ, ಕೂಟ, ಶಲ, ಶೋಷಲ ಮುಂತಾದ ಜಟ್ಟಿ ಪ್ರಮುಖರು ಮಾತ್ರ ಮಲ್ಲಯುದ್ಧ ಪ್ರದರ್ಶನಕ್ಕೆ ಮಾಡ್ತಾಯಿದ್ರು. ಕಂಸನು ಕೂಡ ಮಲ್ಲಯುದ್ಧ ಪ್ರವೀಣನಾದುದರಿಂದ ಈ ಕ್ರೀಡೋತ್ಸವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ದು. ತನ್ನ ಶತ್ರುಗಳಾದಂತಹ ಕೃಷ್ಣ ಮತ್ತು ಬಲರಾಮನನ್ನು ಬಿಲ್ಲ ಹಬ್ಬದ ನೆಪದಿಂದ ಮಥುರೆಗೆ ಕರೆಸ್ಕೊಂಡು ಕೊಲ್ಲುವಂತಹ ಸಂಚನ್ನು ಹೂಡ್ತಾನೆ. ಆಗ ಕಂಸ ಅವನನ್ನು ಅಕ್ರೂರನ ಮೂಲಕ ಕರೆಸ್ಕೊಳ್ತಾನೆ. ಆಗ ಅಣ್ಣ ಬಲರಾಮನೊಂದಿಗೆ ಮಥುರೆಗೆ ಬಂದಂಥ ಕೃಷ್ಣ ಧನುರ್ಯಜ್ಞದ ಆ ಮಹಾಧನಸ್ಸನ್ನು ತನ್ನ ಎಡಗೈಯಿಂದ ಮೇಲೆತ್ತಿ ಅದರ ಎದೆಯನ್ನು ಬಿಗಿದು ಸುದೀರ್ಘವಾಗಿ ಸೆಳಿತಾ ಇದ್ದಾನೆ. ಆಗ ಆ ಬಿಲ್ಲು ಮುರಿದು ಬೀಳ್ತದೆ. ಈ ಸಂದರ್ಭದಲ್ಲಿ ಉಂಟಾದ ಒಂದು ಶಬ್ದವನ್ನು, ಭೂಮಿ ಆಕಾಶಗಳನ್ನು ನಾವು ಆವರಿಸಿ ಕಂಸನ ನಡುಗಿ ಹೋಗ್ತಾನೆ ಅಂತೇಳಿ ಈ ಬಿಲ್ಲ ಹಬ್ಬ ನಾವು ತಿಳ್ತಾ ಹೋಗ್ಬೋದು. ಅದೇ ಥರ ಕ್ಷೀರಸಾಗರ ಬರುತ್ತೆ. ಇದು ಸಪ್ತ ಸಮುದ್ರಗಳಲ್ಲಿ ಒಂದು. ಇದು ಹಾಲಿನ ಸಮುದ್ರ ಕೂಡ ಆಗಿದೆ. ಇದನ್ನು ಸುರಾಸುರರು ಮತಿಸಿದಂಥ ಒಂದು ಕಥೆ ಇದೆ. ಅಮೃತ ಮೊದಲಾದ ವಸ್ತುಗಳನ್ನು ಪಡೆದರೆಂದು ಮಹಾಕಾವ್ಯ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಅದೇ ಥರ ಪುರಾಣಗಳಲ್ಲಿ ನಾವು ಕಾಣ್ತಾ ಇದ್ವಿ, ಮಹಾಕಾವ್ಯಗಳಲ್ಲಿ. ಅದೇ ಥರ ರೋಹಿಣಿ ಬರ್ತಾಳೆ. ಇವಳು ಯಾರು? ವಸುದೇವನ ಮೊದಲ ಹೆಂಡತಿ ಮತ್ತು ಬಲರಾಮನ ತಾಯಿಯಾಗಿರ್ತಾಳೆ. ಬಲರಾಮ ಅಂದರೆ ಕೃಷ್ಣನ ಮೊದಲ ಹೆಂಡತಿ ರೋಹಿಣಿಯ ಉದರದಲ್ಲಿ ಯೋಗಾದೇವಿಯ ಕೃಪೆಯಿಂದ ಜನಿಸಿದವನು ಕೃಷ್ಣನ ಸಹೋದರ. ನಂದ ಗೋಕುಲದ ಗೊಲ್ಲರ ಯಜಮಾನ, ಕೃಷ್ಣನ ಸಾಕು ತಂದೆ. ಯಶೋದೆಯರು ನಂದನ ಹೆಂಡತಿ, ಕೃಷ್ಣನ ಸಾಕು ತಾಯಿ. ಹಾಗಾದರೆ ಮಕ್ಕಳೇ, ನಾವು ಇನ್ನೇನು ತಡ, ನಾವು ಕಥೆಯನ್ನು, ನಾಟಕವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಈ ನಾಟಕದಲ್ಲಿ ಬರೋಂಥ ಪ್ರಸಂಗಗಳು ನಮಗೆ ಯಾವ ರೀತಿ ಮೂಡಿ ಬಂದಿದೆ ಅನ್ನೋದು ನೋಡ್ತಾ ಹೋಗೋಣ. ರಾತ್ರಿ ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ, ವೈದ್ಯ ಗುಸುಗುಸು ಮಾತಾಡುತ್ತಿದ್ದಾರೆ. ಏನಂತ ಮಾತಾಡ್ತಿದ್ದಾರೆ? ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಅನ್ನುತ್ತಾನೆ. ಬಿಸಿಲು ಮಚ್ಚು ಅಂದರೆ ಏನು? ಬಿಸಿಲು ಮಾಳಿಗೆ. ರಾತ್ರಿ ಏನಾದರೂ ಬಿಸಿಲು ಮಾಳಿಗೆ ಇರುತ್ತಾ? ಬಿಸಿಲು ಮಚ್ಚಿರುತ್ತಾ? ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡೂ ಪಕ್ಕದ ದೀವಟಿಗೆಯವರು. ದೀವಟಿಗೆ ಅಂದರೆ ನೋಡಿರ್ಬೋದು ನೀವು, ತೋರಿಸ್ತೀನಿ ನಾನು ನಿಮಗೆ. ದೀವಟಿಗೆ ಅಂದರೆ ಪಂಜನ್ನು ಹಿಡ್ಕೊಂಡು ನಿಂತಿರ್ತಾರೆ. ಯಾವುದೇ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳನ್ನು ಹೋಗ್ಬೇಕಾದ್ರೆ ಪಂಜುಗಳನ್ನ ಹಿಡ್ಕೊಂಡು ಬಳಸ್ತಿಲ್ಲ, ಅದು ದೀವಟಿಗೆಯವರು ಕಾಯ್ತಾ ಇದ್ದಾರೆ. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಏದುಸಿರು ಬಿಡುತ್ತಾ ಇದ್ದಾನೆ ಅಂತ ಈ ರೀತಿ ಉಸಿರನ್ನ ಬಿಡ್ತಾ ಇದ್ದಾನೆ. ಸುಸ್ತಾಗಿದ್ದಿಲ್ಲ, ಆ ರೀತಿ ಬರ್ತಾ ಇದ್ದಾನೆ ಕಂಸ.
ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂಥ ಬೆನ್ನೊಡ್ಡಿದರೆ ಶಕಟನ ಸೊಂಟಾನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಯೇ ಆದ. ಗೋವರ್ಧನ ಬೆಟ್ಟ ಏಕಶ್ಚಿಚ್ಛತ್ರೆಯಾಗಿ ಹೋಯಿತು. ಯಾರೇ ಈ ಕೃಷ್ಣ? ಈ ಗೊಲ್ಲರ ಪೂರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ಮಂತ್ರಿ ಹೇಳ್ತಾನೆ, ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಕಂಸ, ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಮಂತ್ರಿ, ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕಂಸ, ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಇದಕ್ಕಿಂತ ಬರಲಿ ಬಿಡಿ, ಬೇಜಾರು ಮಾಡ್ಕೋಬೇಡ್ರಿ. ಇವರೇ ನಾನು ಹೇಳಿದ್ನಲ್ಲ, ಇಬ್ಬರು. ಮಂತ್ರಿ, ಇವರೇ ಒಡೆಯ. ಇವ ಶೈಲಿಕ, ಇವ ದುರ್ವಿಧ. ಶೈಲಿಕ ದುರ್ವಿಧ. ನಮಸ್ಕಾರ ಅನ್ನದಾತ ಅಂತ ಹೇಳಿ ಹಲ್ಲು ಬಿಡ್ಕಂತ ಹಲ್ಲು ಗಿಜ್ತಾ ನಮಸ್ಕಾರ ಅನ್ನದಾತ ಅಂತ. ಶೈಲಿಕ, ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ದುರ್ವಿಧ, ಕಾಲಲ್ಲ, ನಿಮ್ಮ ಹೆಕ್ಕಡ. ಕಂಸ, ಶಭಾಷ್, ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಶೈಲಿಕ, ಆಗಿದೆ ಒಡೆಯ. ಸಾಹೇಬರೇ ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದರೂ ತಲೆ ಮೇಲೆ ಬಿತ್ತು ಅಂದರೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಕಂಸ, ಆದರೆ ಅದು ತಲೆ ಮೇಲೆ ಬೀಳಬೇಕಲ್ಲ. ಶೈಲಿಕ, ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ಟರೆ ಮುಗೀತು. ಕಂಸ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನು ಬುದ್ಧಿ, ಏನು ಕತೆ? ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರಬೇಕು. ಮಂತ್ರಿ, ಬೇರೆ ದಾರಿನೇ ಇಲ್ಲ ಅಂತೀನಿ. ಕಂಸ, ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೇನ್ರಿ? ಸುಮ್ಮನೆ ಇನ್ನೊಂದು ಬಾಗಿಲಿಡಿ. ಮಂತ್ರಿ, ಇನ್ನೊಂದು ಬಾಗ್ಲ? ಕಂಸ, ಎಲ್ಲರೂ ಬರೋ ಬಾಗಿಲಲ್ಲಿ ನಾನು ಬರೋಕ್ಕಾಗುತ್ತಾ ಮತ್ತೆ? ಶೈಲಿಕ, ಆದರೆ ಒಡೆಯ, ನೀನು ಬುರುಡೆ ಒಡೆಯ, ಸಕಳೆಯ ಆಚೆ. ನೀನು ಬಾ ಈ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು? ಏನು ಅದರ ಹೆಸರು? ಕುವಲಾಯ ಪೀಡ. ದುರ್ವಿಧ, ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದರೆ ಸಾಕು, ಘೀ ಅಂತ ಮೈ ಮೇಲೆ ಬೀಳುತ್ತೆ. ಕಂಸ, ಬೀಳಬೇಕು. ಕೆಲಸ ಆದಮೇಲೆ ಮದ್ದು ಹಾರಿಸಿ ಸುಟ್ಬಿಡಿ ಅದನ್ನು. ಬೇರೆ ಇನ್ನೇನಾದರೂ ದಾಂಧಲೆ ಮಾಡಿತ್ತು, ಮಕ್ಕಳು ಮರಿ ಇರ್ತಾವೆ ಪಾಪ. ದುರ್ವಿಧ, ಅಲ್ವೇ ಮತ್ತೆ? ಕಂಸ, ನೀವಿನ್ನೂ ಹೊರಡ್ತಾ ಇದ್ದಾರೆ, ಸ್ವಲ್ಪ ಇರಿ. ಕೊಯ್ದ ಮುಟ್ಟು ಯಾರಿಗೆ ಗೊತ್ತಾಗಬಾರ್ದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ. ಕಿಮಕ್ಕಂದರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡಾನೂ ಅಲ್ಲ, ಯಮಪಾಶ ಅಂತ ಹೇಳಿ ಇಬ್ಬರು ಶೈಲಿಕ ದುರ್ವಿಧ ಹೇಳ್ತಾರೆ. ಕಂಸ, ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರೂ ನಂಬಾರ್ದು. ನಿನ್ನನ್ನು ನೀನು ಕೂಡ. ಮಂತ್ರಿ, ಬಾಯಿಲಿ ಕೂತ್ಕೋ. ಮಂತ್ರಿ, ಇರಲಿ ಬುದ್ಧಿ. ಕಂಸ, ಏನಿರ್ಬೇಕ್ರಿ? ಮಂಡೇಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ದೀರೇನ್ರಿ? ಮಂತ್ರಿ, ಏನಂದ್ರಿ ಒಡೆಯ? ಕಂಸ, ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ್ನ? ಮಂತ್ರಿ, ಓಹೋ, ನೋಡಿದೆ ಒಡೆಯ. ಕಂಸ, ಹೇಗಿದ್ದಾನ್ರಿ ಆ ಪಟಿಂಗ? ಮಂತ್ರಿ, ಇದ್ದಾನೆ ಒಡೆಯ. ಕಂಸ, ಇದ್ದಾನೆ ಗೊತ್ತು, ಯಾರಾಗಿ ಇದ್ದಾನವ ಅಂದರೆ ತಾವು ಹೇಳೋದು? ಕಂಸ, ತಮಗೆ ತಿಳಿಲಿಲ್ಲ ಅಲ್ಲ? ತಲೆ ಎಲ್ಲ ಆಡಿಸ್ಕೊಂತ ಕಂಸ, ನಿಮ್ಮ ತಲೆ. ಆ ಹುಡುಗನ್ನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ಮಂತ್ರಿ, ನೋಡಿದೆ ಒಡೆಯ. ಕಂಸ, ಅವನು ನಿಮ್ಮ ದೇವಕಿ ಮಗ ಅನ್ನಿಸ್ತಾ ನಿಮಗೆ? ಕಣ್ಣು
ಮೂಗು, ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ? ದೇವಕಿ ಥರ ಅಥವಾ ವಸುದೇವ ಥರ? ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪರದ್ದೇ, ಕೈ ಮಾತ್ರ ನಂದು. ಮಂತ್ರಿ ಕೈಯನ್ನೇ ದುರಿದ್ರು ನೋಡ್ತಾ, ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದರೆ ಆ ಕೈ ಮಾತ್ರ ಕಂಸ. ಕೈ ಮಾತ್ರ? ಮಂತ್ರಿ ಹೀಗೇ ಕಾಣ್ತು. ಕಂಸ, ಎಲ್ಲ ಇವನ್ನ ಮಕ್ಕಳು ಸೋದರ ಮಾವನ ಹೋಲ್ತವೇನ್ರಿ? ನಾಟಕವನ್ನು ಆರಂಭ ಮಾಡಿದಾಗ ಏನಾಗ್ತಿತ್ತು ಮಕ್ಕಳೇ, ಈ ರೀತಿ ರಂಗಸಜ್ಜೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಎಲ್ಲ ವೇಷಭೂಷಣದಿಂದ ರೆಡಿಯಾಗಿಬಿಟ್ಟು ಒಂದು ದಿವಟಿಕೆಯನ್ನು ಇಟ್ಕೊಂಡು ರೆಡಿಯಾಗಿದ್ದಾರೆ. ಈ ಚಿತ್ರದಲ್ಲಿ ನೀವು ಗಮನಿಸ್ಕೋಬೋದು. ಅದೇ ಥರ ಇಲ್ಲಿ ಕೃಷ್ಣನ ಒಂದು ಲೀಲೆಯನ್ನು ತಿಳ್ಕೊಳ್ಬೇಕೆ ಕಥೆಯನ್ನು ಹೇಳ್ತಿರೋಂಥ ದೃಶ್ಯವನ್ನು ನಾವು ಕಾಣ್ತಾ ಹೋಗ್ಬೋದು. ಆ ನಾಟಕದಲ್ಲಿ ರೆಡಿ ಆಗ್ತಿರೋಂಥ ಪಾತ್ರಧಾರಿಗಳ ವೇಷವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಕೃಷ್ಣನ ಮಾತುಗಳನ್ನ ಕೇಳ್ತಾ ಇರೋಂತಹ ಎಲ್ಲರೂ ಯಾವ ರೀತಿ ಗಮನಿಸ್ತಾ ಇದ್ದಾರೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತ ಬಿದ್ದು. ಕಂಸ ಹೇಳಿದಾಗ ಏನಾಗ್ತಿತ್ತು, ಎಲ್ಲರನ್ನೂ ಕೂಡ ಕೊಲ್ತಾ ಇದ್ದಾನಲ್ಲ ಇವನು. ಯಾರು? ಕೃಷ್ಣ. ಈ ಕೃಷ್ಣನ ಒಂದು ನಾವು ಏನು ಮಾಡ್ತಾ ಹೋದು, ಕೃಷ್ಣನ ಒಂದು ಸವಾರಿ ಮಾಡೋಕ್ಕೆ ಹೋದರೆ, ಹಾಲು ಕೊಡೋದಕ್ಕೆ ಹೋದರೆ ಎಲ್ಲರೂ ಕೂಡ ಅವನ ಕೈಯಲ್ಲಿ ಏನಾಗ್ತಿದ್ದಾರೆ, ಎಲ್ಲರನ್ನೂ ಕೂಡ ಅವ್ನು ಸಾಯಿಸ್ತಾ ಇದ್ದಾನಲ್ಲ, ಎಲ್ಲರೂ ಕೂಡ ಅವ್ನು ಹೊಡಿತಾ ಇದ್ದಾನಲ್ಲ, ಅವ್ನಿಗೆ ಎಷ್ಟು ಶಕ್ತಿ ಇದೆಯಲ್ಲ ನೋಡ್ರಿ ಇಲ್ಲಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಆಗ ಗೂಢಚಾರರು ಮತ್ತು ಶೋಧನೆ ಮಾಡಿದ ಮಂತ್ರಿ ಕಂಸ ಮಧ್ಯೆ ನಡೆಯುವಂಥ ಒಂದು ಪ್ರಸಂಗವನ್ನು ನಾವು ಇಲ್ಲಿ ತಿಳ್ಕೊಂಡ್ವಿ ಈ ನಾಟಕದಲ್ಲಿ. ಅದೇ ಥರ ಕೃಷ್ಣನ ಒಂದು ಬಾಲ ಲೀಲೆಗಳನ್ನ ನಾವು ತಿಳಿತಾ ಹೋದಾಗ ಕೃಷ್ಣನ ಒಂದು ಸಾಹಸವನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ಬೋದು. ಕೃಷ್ಣನನ್ನು ಕೊಲ್ಲೋದಕ್ಕೆ ಮಾಡ್ತಾ ಅಂತ ಒಂದು ಒಪ್ಪಂದವನ್ನು ಮತ್ತು ಒಂದು ನಾಟಕದಲ್ಲಿ ಕೃಷ್ಣನನ್ನು ಕೊಲ್ಲೋಕ್ಕೆ ಸಜ್ಜು ಮಾಡಿದಂಥ ರಂಗಸಜ್ಜುಗಳನ್ನ ನಾವು ನೋಡ್ತಾ ಹೋಗ್ಬೋದು. ಆ ಕೃಷ್ಣನನ್ನು ಕೊಲ್ಲಲಿಕ್ಕಾಗೋದಿಲ್ಲ. ಆ ಕೊಲ್ಲಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲ ಕೂಡ ವ್ಯರ್ಥ ಆಗ್ತಿದೆ. ಆ ಕೃಷ್ಣನ ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕೂಡ ಕಂಸನ ಕಿವಿಗೆ ಬೀಳ್ತಾ ಇದೆ. ಹಾಗಾಗಿ ಮಥುರಾ ನಗರದಲ್ಲಿ ಕೃಷ್ಣನನ್ನು ಬರಮಾಡ್ಕೊಳ್ಳೋಕ್ಕೆ ಈ ನಾಟಕವನ್ನು, ಈ ಒಂದು ಬಿಲ್ಲ ಹಬ್ಬ, ಒಂದು ಹಬ್ಬದ ನೆನಪಿಗೋಸ್ಕರ, ಬಿಲ್ಲ ಹಬ್ಬದ ಸಂದರ್ಭದಲ್ಲಿ ಕೃಷ್ಣನ ಆಹ್ವಾನಿಸೋಕ್ಕೋಸ್ಕರ ಈ ನಡೆಸುವಂಥ ಸಂಚವನ್ನು ನಾವು ಈ ನಾಟಕಗಳಲ್ಲಿ, ಆಸೆಗಳಲ್ಲಿ ನಾವು ನೋಡಿದ್ವಿ ಇಲ್ಲಿ ತನಕ. ಮಕ್ಕಳೇ, ಹಾಗಾದರೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಡಬೇಕು, ಪದಗಳ ಅರ್ಥವನ್ನು ನಾವು ಗಮನಿಸ್ತಾ ಹೋಗಬೇಕು. ಇಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ನಾನು ಮಾತ್ರ ಹೇಳ್ತಿದ್ದೀನಿ, ಯಾಕೆಂದರೆ ಮುಂದಿನ ಭಾಗದಲ್ಲಿ ಇವುಗಳೆಲ್ಲ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ. ಬಿಸಿಲು ಮಚ್ಚು ಅಂದರೆ ಬಿಸಿಲು ಮಾಳಿಗೆ, ಬಡಿಗೆ ಅಂದರೆ ದೊಣ್ಣೆ, ಕೋಲು, ಪೋರ ಅಂದರೆ ಹುಡುಗ, ಗೂಢಚಾರ ಅಂದರೆ ಗುಪ್ತಚರ, ಶೋಧ ಅಂದರೆ ಹುಡುಕು, ಮಾಹಿತಿ ಅಂದರೆ ತಿಳುವಳಿಕೆ, ವಿವರಣೆ, ಲೋಕಾಭಿರಾಮ ಅಂದರೆ ಸಹಜವಾಗಿ, ಎಕ್ಕಡ ಅಂದರೆ ಪಾದುಕೆ, ಪಾದರಕ್ಷೆ. ಇಲ್ಲಿ ತನಕ ನಾವು ಕ್ರೀಡಾಗಾರ ಅಂದರೆ ಕ್ರೀಡಾಂಗಣ ಅಂತಲೂ ಕೂಡ ನಾವು ಕಾಣ್ಬೋದು. ಅದೇ ಹೆಬ್ಬಾಗಿಲು ಅಂದರೆ ಮಹಾದ್ವಾರ. ಇಲ್ಲಿ ತನಕ ನಾವು ಏನು ಮಾಡಿದ್ವಿ, ಪದಗಳ ಅರ್ಥವನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ಭಾಗದಲ್ಲಿ ನಾವು ಇನ್ನಷ್ಟು ಪದಗಳ ಅರ್ಥವನ್ನು ನಾವು ಗಮನಿಸ್ತಾ ಹೋಗೋದು. ಅದೇ ಥರ ಈ ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಭಾಗ 1 ಬಿಲ್ಲ ಹಬ್ಬ ನಾಟಕದ ಒಂದು ಭಾಗ 1 ಪ್ರಸಂಗವನ್ನು ನಾವು ತಿಳ್ಕೊಂಡ್ವಿ. ಈ ಭಾಗ 1 ಪ್ರಸಂಗದಲ್ಲಿ ಬರೋಂಥ ಒಂದು ಹೋಮ್ವರ್ಕನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ 5 ಪ್ರಶ್ನೆಗಳಿಗೆ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕು. ಮಕ್ಕಳೇ, ಕೃಷ್ಣ ಯಾರ ಸೊಂಟವನ್ನು ಮುರಿದ? ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ? ಮಂತ್ರಿ ಮತ್ತು ಕಂಸನ ಬಳಿಗೆ ಕರೆತಂದ 2 ವ್ಯಕ್ತಿಗಳು ಯಾರು ಅನ್ನೋದು ಈ 3 ಪ್ರಶ್ನೆಗಳು ನಿಮಗೆ ಇಂದಿನ ಗೃಹಪಾಠ ಆಗಿರುತ್ತೆ. ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನನಗೆ ಸೆಂಡ್ ಮಾಡಬೇಕು. ಇನ್ನಷ್ಟು ಮಾಹಿತಿಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.